ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಡೇ ಫಾರ್ ಬೆಳಗ್ಗೆ ಎದ್ದು ರೊಟ್ಟಿ ಚಟ್ನಿ ಮತ್ತು ಅನ್ನ ಸ್ವಲ್ಪ ನನ್ನ ರಾತ್ರಿ ಪಲ್ಯ ಇತ್ತು, ಅದನ್ನು ತಿನ್ಕೊಂಡು ಕೆಲಸಕ್ಕೆ ಹೋಗೋಣ ಅಂತ ಬಿಟ್ಟು ಹೊರಟಿದ್ದೀನಿ. ಹಿಂದ್ಗಡೆ ಇರೋದು ನಮ್ಮ ಮಾವ, ಯಾಕಂದರೆ ನನಗೆ ಕೈತೈತೆ ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು. ಇದು ಗೋಪಾಲ್ಪುರದ ರಸ್ತೆ. ಈಗ ಗೋಪಾಲ್ಪುರ ದಾಟೋಣ ಅಂತ ಹೋಗ್ತಾ ಇದ್ದಾನೆ. ಒಂದು ಸ್ವಲ್ಪ ಲಾಂಗ್ ಇದೆ, ಅಂದರೆ ಒಂದು ಅರೌಂಡ್ 10 ಕಿಲೋಮೀಟರ್ ಅಷ್ಟಿದೆ ನಮ್ಮೂರಿಂದ ಶ್ರೀನಿವಾಸ. ಅಲ್ಲಿ ಬಂದು ಪೆಟ್ರೋಲ್ ಬಂಕಲ್ಲಿ ಗಾಡಿ ಹಾಕಿ ಮತ್ತಿನ್ನು ನಮ್ಮ ಯಾರ ಮೆಷಿನ್ಗಳನ್ನ ಬರೋರಿಗೆ ವೆಯ್ಟ್ ಮಾಡಿ ಮೆಷಿನ್ ಜೊತೆ ಹೊರಟ್ವಿ ಕೆಲಸ ಜಾಗಕ್ಕೆ ಹೋಗೋಣ ಅಂತ ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮತ್ತು ನಮ್ಮ ನೇಷನ್ ಇವತ್ತು ಗಾಡಿ ಕಟ್ಟಬೇಕು. ಒಂದು ಸ್ವಲ್ಪ ಪೆಂಡಿಂಗ್ ಇತ್ತು, ಅದನ್ನು ಮುಗಿಸೋಣ ಅಂತ ಬಿಟ್ಟು ಹೋಗ್ತಾ ಇದ್ದೀವಿ. ಇದೇ ಬಂದ್ಬಿಟ್ಟು ಕೆಲಸದ ಲೊಕೇಶನ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದೇ ಜಾಗ ಅವತ್ತು ಬಂದಿದ್ವಲ್ಲ, ಡೇ 1 ಡೇ 2 ಇತ್ತಲ್ಲ, ಅದೇ ಜಾಗ. ಬಂದು ಡ್ರೆಸ್ ಚೇಂಜ್ ಮಾಡೋಣ ಅಂತೆಲ್ಲ ಕೆಳಗಡೆ ಇತ್ತು. ನೋಡಿ ಮನೆ ಇದು ಎಷ್ಟಾಗಿದೆ, ನಿಂಟ್ಲು ಲೆವೆಲ್ವರೆಗೂ ಬಂದಿದೆ. ನಿಂಟ್ಲು ಹೊಡೆಯೋಕೆ ಅಂತ ಹೇಳ್ಬಿಟ್ಟು ಸೆಂಟ್ರಿನವ್ರು ಬಂದಿದ್ದಾರೆ. ಬಂದ್ಬಿಟ್ಟು ಬೆಳಗ್ಗೆ ಬಟ್ಟೆಲ್ಲ ಚೇಂಜ್ ಮಾಡಿ ರೆಸ್ಟ್ ಹಾಕೋತಿದ್ದೀವಿ. ನಾವೆಲ್ಲ 10 ಬುಕ್ಕಿಗೆ 1 ಮೂಟೆ ಸಿಮೆಂಟಿಂಗೆ ಗೋಡೆ ಕಟ್ಟೋಕ್ಕೆ, ಅದು ಬೇರೆ ಬೇರೆ ರೀತಿ ಸಾಣಿಗೆಗೆ ಮತ್ತು ಕಾಂಕ್ರೀಟಿಗೆ ಇವೆಲ್ಲ ಚೇಂಜ್ ಆಗ್ತಿರ್ತದೆ. ಹಂಗಿದೆ. ಮತ್ತು ನಾನು ಮಿಕ್ಸ್ ಹೊಡಿತಾಯಿದ್ದೀನಿ. ವೀಡಿಯೋ ತುಂಬ ಲೆಂತ್ ಆಗುತ್ತೆ. ನಾನು ಓಡಿಸ್ಲಿಲ್ಲ ಅಂದರೆ ಬಂದ್ಬಿಟ್ಟು 8x ಇರಬೇಕು, 8x ಅಲ್ಲ 4.5x ಇರಬೇಕು. ನೋಡಿ ಯಾರು ಕಲಿಸ್ತಾ ಇದ್ದೀನಿ, ಮಿಕ್ಸ್ ಹೊಡಿತಾಯಿದ್ದೀನಿ. ಮಿಕ್ಸ್ ಹೊಡೆದು ಮತ್ತೆ ಮಿಕ್ಸ್ ಹೊಡೆದು ಅಂತ ಬಿಟ್ಟು ಇದ್ದೀನಿ. ಅದಕ್ಕೆ ಯಾವುದೇ ಸಮೇತ ವೀಡಿಯೋ ಮಾಡ್ತಿರ್ಲಿಲ್ಲ. ಅವರು ರೇಷನ್ ಸಮೇತ ಅವರು ಇಟ್ಕೆ ಹಾಕತ್ತಿದ್ರು ಒಳಗಡೆಗೆ. ಇಬ್ಬರಲ್ಲಿ ಇದ್ದಿದ್ದು ನಾನು ಮತ್ತು ನಮ್ಮ ರೇಷನ್ ಮಾತ್ರ ಇಬ್ಬರಲ್ಲಿ ಇದ್ದಿದ್ದು. ನೆಕ್ಸ್ಟು ಮಿಕ್ಸ್ ಹೊಡಿತಾ ಇದ್ದೀನಿ. 1 ಮೂಟೆ ಮಿಕ್ಸು, ಗೊತ್ತಲ್ಲ ಎಷ್ಟು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಗಾಡಿ ತಂದು ಕೊಡ್ತಾಯಿದ್ದೀನಿ. ಅವನೇ ನಮ್ಮ ನೇಷನ್ ವೀಡಿಯೋ ಮಾಡ್ತಿರೋದು. ಗಾಡಿ ಕೆಳಗಡೆ ಹಾಕಿ ಬೈ ನಾನು ಗಾಡಿ ಕೆಲಸ ಕಲಿತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ಸಿಗರೇಟ್ ಹೊಡಿನ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ. ಕೂಗ್ತಾನೆ ಅವ್ರೆ, ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಕೂಗ್ತಾನೆ ಅವ್ರೆ. ನೋಡಿ ನಾನು ಹೋಗ್ತಿದ್ದೀನಿ. ಸಿಗರೇಟ್ ಹೊಡೆಯೋಕೆ ಬಿಡೋದಿಲ್ಲ ಫ್ರೆಂಡ್ಸ್. ಅಷ್ಟು ಟೈಟಾಗಿ ಕೆಲಸ ಕೊಡ್ತಾರೆ. ಅದಕ್ಕೋಸ್ಕರ ಮತ್ತೆ ಬಂದು ಮಧ್ಯಾಹ್ನ ಗಾರೆ ಖಾಲಿ ಆಯಿತು ಅಂತ ಹೇಳ್ಬಿಟ್ಟು ಗ್ರೋಟ್ ಹೊಡೆದು ಮತ್ತೆ ಅದನ್ನು ಗಾರೆ ಮಾಡಿ ಇಟ್ಟು ಹೋಗ್ತಾ ಇದ್ದೀನಿ ಊಟಕ್ಕೆ ಹೋಗ್ಬೇಕು. ಇನ್ನು ಊಟ ಟೈಮ್ ಆಗಿಲ್ಲ. ಮತ್ತೆ 1 ಮೂಟೆ, ಟೋಟಲ್ 2 ಮೂಟೆ ಇಟ್ಟಿಗೆ ಎತ್ಕೊಳ್ಳೋಣ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಇಟ್ಟಿಗೆ ಹಾಕೋಬೇಕು ಅಂತ ಹೇಳಿದ್ರು ನಮ್ಮ ಮಿಷನು. ಸೊ ಅದಕ್ಕೋಸ್ಕರ ಇಟ್ಟಿಗೆ ಎತ್ಕೊಂಡು ಮತ್ತೆ ಹೋಗ್ತಾ ಇದ್ದೀನಿ. ಇಟ್ಟಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸೋಣ ಅನ್ನಿಸ್ತು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈ ಕ್ಯಾಮ್ರಾ ಅಲ್ಲಿ ಇಟ್ಟು ಮತ್ತೆ ಅದನ್ನು ತೆಗೆದು ಹಾಕಿ ಮಾಡಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಹಿಂದ್ಗಡೆ ಅವಾಗಲೇ ನಾನು ಗಾರೆ ಹಾಕಿದ್ನಲ್ಲ, ಅದಕ್ಕೆ ಮೆತ್ತು ಹೋಗು ಅಂದರು. ಸರಿ ಆಯಿತು ಅಂತೇಳ್ಬಿಟ್ಟು ನಾನು ಮೆತ್ತನ ಅಂತೇಳ್ಬಿಟ್ಟು ಹೋದೆ. ಮೆತ್ತಾ ಇದ್ದೇನೆ. ಮೆತ್ತು ಗ್ರೂ ಹೊಡೆದು ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಲೆಂತ್ ಆಗುತ್ತೆ. ಕ್ಯಾಮ್ರಾ ನನಗೆ ಅಷ್ಟೊಂದು ಎಡಿಟಿಂಗ್ ಗೊತ್ತಿಲ್ಲ, ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಮೆತ್ತುತ್ತಾ ಇದ್ದೀನಿ. ನಾನು ಸ್ವಲ್ಪ ಮೆತ್ತೆ ಅಂದರೆ ಕೆಲಸ ಕಲಿಬೇಕಾದ್ರೆ ನಾನು ಸ್ವಲ್ಪ ಲೇಟ್ ಆಗುತ್ತೆ. ಹೀಗೆ ಕಲಿತಾರಲ್ಲ, ಸೊ ಅದಕ್ಕೋಸ್ಕರ ನಾನಿಲ್ಲ, ಅದು ಬಿಟ್ಟರೆ ಇನ್ನೇನಿಲ್ಲ. ಮೆತ್ತಿ ಗ್ರೂ ಹೊಡೆದು ಅಂದರೆ ಮಡ್ಕೋಲಲ್ಲಿ ಲೈನ್ ಎಳಿಬೇಕು. ಗ್ರೂ ಹೊಡೆದು ನೆಕ್ಸ್ಟ್ ಈಗ ಮತ್ತೆ ಇದನ್ನು ಪ್ರಕ್ಕೆಲಿ ಗುಡಿಸ್ತಾ ಇದ್ದೀನಿ. ಪ್ರಕ್ಕೆಲಿ ಹಿಂಗೆ ಗುಡಿಸೋದಪ್ಪ ನಮ್ಗಡೆ, ಯಾಕಂದರೆ ಎಕ್ಸ್ಟ್ರಾ ಇದ್ದಿರ್ತದಲ್ವ ಗಾರೆ, ಅದನ್ನು ಕ್ಲೀನ್ ಮಾಡಿ ಒಂದು ಸ್ವಲ್ಪ ನೀಟಾಗಿ ಕಾಣಿಸ್ಲಿ ಅಂತೇಳ್ಬಿಟ್ಟು ಸಾಣಿಗೆಲ್ಲ ಆಗಿರೋದಲ್ವಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಲೇಟ್ ಆಯಿತು, ಯಾಕಂದರೆ ಗಾರೆ ಒಂದು ಸ್ವಲ್ಪ ಉಳಿದಿತ್ತು. 7 ಗಂಟೆ ಅದತ್ರ 6:49 6:50 ಅಂತ ತಿಳ್ಕೊಳ್ಳಿ. ಬಂದು ದಮ್ ಹೊಡೆಯೋಣ ಅಂತ ಕೂತೆ. ಇದು ನಂದಿನಿ ಪಾರ್ಲರ್ ಅಂತ ಬಿಟ್ಟೆ ಇಲ್ಲಿ ದಮ್ ಹೊಡೆಯೋಣ ಅಂತ ಕೂತೆ. ಇನ್ನು ಪೇಮೆಂಟ್ ಆಗೋದು ಬಾಕಿ ಇತ್ತು. ಇವತ್ತು ಪೇಮೆಂಟು ಶನಿವಾರದ ಪೇಮೆಂಟು. ಇದೊಂದು ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ಅಂದರೆ ಇದನ್ನು ನಾನು ಭಾನುವಾರ ಸಂಜೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡ್ತೀನಿ. ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸಾಲ ಮುಗೀತು, ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಬರ್ನಿಂಗ್ಸ್ ಬಂದ್ಬಿಟ್ಟು 650 ಟೋಟಲಾಗಿ